ಮೊದಲಿಗೆ ಕಂಗ್ರಾಚುಲೇಷನ್ಸ್. Thank you. 10 ವರ್ಷ ಆದ್ರೂ ಕೂಡ ಇನ್ನೂ ಅದರ ರಿಫ್ರೆಶ್ಮೆಂಟ್ ತರನೇ ಕಾಣಿಸುತ್ತೆ ನೋಡ್ತಾ ಇದ್ರೆ ಸಿನಿಮಾನ. ಹೌದು. ಸೊ 10 ವರ್ಷದ ನಂತರದಲ್ಲಿ ಆ ಒಂದು ಸಕ್ಸಸ್ ಸಂಭ್ರಮದಲ್ಲಿ ಬರ್ತಿರುವಂಥ ಸಿನಿಮಾ ರೀ-ರಿಲೀಸ್ ಬಹದ್ದೂರು. ಸೊ ಈ ಸಂಭ್ರಮದ ಬಗ್ಗೆ 10 ವರ್ಷ ಆದ್ರೂ ಜನ ಇಷ್ಟೊಂದು ಪ್ರೀತಿ ನೋಡ್ತಾರೆ. ಭಾಳ ಖುಷಿ ಅನಿಸುತ್ತೆ. ಯಾಕಂತಂದರೆ ಮೊದಲಿಗೆ ಸಿನಿಮಾ ಈಗ ರಿಲೀಸ್ ಆಗೋಂಥ ಸಿನಿಮಾಗಳದ್ದು ಅದರ ಒಂದು ಯಶಸ್ಸಿನ ಬಗ್ಗೆನೇ ಒಂದು ಕುತೂಹಲಗಳಿರುತ್ತೆ. ಅಂಥದ್ರಲ್ಲಿ 10 ವರ್ಷಗಳ ನಂತರ ಬಹದ್ದೂರ್ ಸಿನಿಮಾ ತೆರೆ ಕಾಣ್ತಾ ಇದೆ. ನಮ್ಮ ಕನಕಪುರ ಶ್ರೀನಿವಾಸ್ ಸರ್ ಈ ಚಿತ್ರದ ನಿರ್ಮಾಪಕರು ಮತ್ತು ಕೆ ಪಿ ಶ್ರೀಕಾಂತ್ ಸರ್ ಗೋಕುಲ್ ಫಿಲ್ಮ್ಸ್ ಥ್ರೂ ಇದನ್ನು ಮತ್ತೆ ರಿಲೀಸ್ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಅನಿಸುತ್ತೆ. ನೀವು ಆಗಲೇ ಹೇಳ್ದಂಗೆ ತುಂಬ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಅಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅಥವಾ ಸಮಾಜಕ್ಕೆ ಒಂದು ಉತ್ತಮವಾದಂಥ ಸಂದೇಶ ನೀಡೋಂಥ ಸಿನಿಮಾ ಮಾಡಿದಾಗ ಅದು ಜನಗಳು ಅದನ್ನು ಹೆಂಗೆ ಒಪ್ಕೊತಾರೆ, ಅದನ್ನು ಒಪ್ಕೊತಾರೆ ಅನ್ನೋಂಥದ್ದು. ಮತ್ತು ಅದಕ್ಕೆ ಯಾವಾಗಲೂ ಲೈಫ್ ಜಾಸ್ತಿ ಇರುತ್ತೆ. ಅಂದರೆ ಅಷ್ಟು ವರ್ಷಗಳ ನಂತರ ಈಗ ನಾನು ಒಬ್ಬ ಆಡಿಯನ್ನಾಗಿ ನೋಡ್ಬೇಕಾದ್ರೆ ನಂಗೆ ಅದೇ ಅನಿಸಿದ್ದು. ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಧ್ರುವ ಸರ್ಜರ್ ಅವರ ಇದು 2ನೇ ಸಿನಿಮಾ ರಾಧಿಕಾ ಪಂಡಿತ್ ಮೇಡಮ್ ಜೊತೆ ಮತ್ತೆ ಕಾಂಬಿನೇಷನ್ ಆಫ್ಟರ್ ಅದ್ದೂರಿ ಮಾಡಿದಂಥ ಸಿನಿಮಾ. ಭಾಳ ಖುಷಿ ಅನಿಸುತ್ತೆ. ವಿ ಹರಿ ಕೃಷ್ಣ ಸರ್ ಮ್ಯೂಸಿಕ್ ಮಾಡಿದರು. ನಿಮ್ಮ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ವೃತ್ತಿ ಜೀವನದಲ್ಲಿ ಬೇರೆ ಸಿನಿಮಾಗೆ ಧ್ವನಿ ನೀಡಿದಂಥ ಮೊದಲ ಸಿನಿಮಾ ಇದು. ವಾಯ್ಸ್ ಓವರ್ ಕೊಟ್ಟಂಥ ಫಸ್ಟ್ ಸಿನಿಮಾ ಇದು. ಆ್ಯಂಡ್ ಭಾಳಷ್ಟು ವಿಶೇಷಗಳನ್ನು ಒಳಗೊಂಡಿದ್ದಂಥ ಚಿತ್ರ. 7.1 DTS ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡಿದಂಥ ಸಿನಿಮಾ. ರಾಜನ್ ಸರ್ ಎಫೆಕ್ಟ್ಸ್ ಮಾಡಿದರು. ದೀಪು ಸರ್ ಅವರ ಒಂದು ಎಡಿಟಿಂಗ್ ಇರ್ಬೋದು, ಶ್ರೀಶಾ ಕುದುವಳ್ಳಿ ಅವರ ಒಂದು ಛಾಯಾಗ್ರಹಣ ಇರ್ಬೋದು. ಆ್ಯಂಡ್ ರಾಜ್ಯಾದ್ಯಂತ ಇವತ್ತು ಬಿಡುಗಡೆ ಆಗಿದೆ. ಎಲ್ಲರೂ ಕೂಡ ನೋಡಿ ಆಲ್ರೆಡಿ ಅರಸಿ ಆಶೀರ್ವದಿಸಿದ್ದೀರಾ. ಮತ್ತೊಮ್ಮೆ ಚಿತ್ರ ನೋಡಿ ಆನಂದಿಸಿ ಅಂತ ನನ್ನ ಕಡೆ ನಾನು ಕೇಳ್ಕೊಳ್ತೀನಿ. ಸ್ಟ್ರಗಲ್ ಅನ್ಸ್ಕೊಳ್ತಾರೆ. ಯಾಕಂದ್ರೆ ಬಹದ್ದೂರ್ ಸಿನಿಮಾ ಅನೌನ್ಸ್ ಆದ ನಂತರದಲ್ಲಿ ಸಾಕಷ್ಟು ಏಳ್ಬೀಳು ನೋಡಿದೆ. ಅದು ಕೂಡ ಸಿನಿಮಾ ರಿಲೀಸ್ ಆದಮೇಲೆ ಅದು ಡಬಲ್ ಸಕ್ಸಸ್ ನಿಮಗೆ. ಹೌದು, ಯಾಕಂದರೆ ನನಗೆ ಮೊದಲು ಮೊದಲ ನಿರ್ದೇಶನದ ಸಿನಿಮಾ, ನನ್ನ ಡೆಬ್ಯೂ ಸಿನಿಮಾ. ಧ್ರುವ ಸರ್ಜಾರ್ ಅವರು ಈ ಸಂದರ್ಭದಲ್ಲಿ ಅರ್ಜುನ್ ಸರ್ಜಾರ್ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಮತ್ತು ನಮ್ಮ ಕನಕಪುರ ಶ್ರೀನಿವಾಸ್ ಸರ್ RS ಅವ್ರಿಗೆ ಮತ್ತು ಕೆ ಪಿ ಶ್ರೀಕಾಂತ್ ಸರ್ನ ಈ ಸಂದರ್ಭದಲ್ಲಿ ನೆನೆಸ್ಕೊತೀನಿ. ಯಾಕಂತಂದರೆ ಎಲ್ಲ ಒಬ್ಬ ನಿರ್ದೇಶಕನಿಗೂ ಇಂಡಸ್ಟ್ರಿಗೆ ಬರೋ ಪ್ರತಿಯೊಬ್ಬರು ಕೂಡ ನಾನು ನಿರ್ದೇಶಕ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆ್ಯಂಡ್ ನನಗೆ ಅವಕಾಶ ಕೊಟ್ಟಂಥವ್ರು ಇವರೆಲ್ಲ. ಆ್ಯಂಡ್ ನನ್ನ ಮೊದಲ ಸಿನಿಮಾ ಇದು ಬಹದ್ದೂರು. ಆ್ಯಂಡ್ ಮೊದಲನೇ ಸಿನಿಮಾನೇ 10 ವರ್ಷಗಳ ನಂತರ ರಿಲೀಸ್ ಆಗ್ತಾ ಇರೋಂಥದ್ದು ಭಾಳ ಖುಷಿ ಅನಿಸುತ್ತೆ. ರಾಧಿಕಾ ಅವರು ಮತ್ತೆ ಧ್ರುವ ಅವರ ಕಾಂಬಿನೇಷನ್ ಈಗಲೂ ಕೂಡ ಅಂದ್ರೆ ಫಸ್ಟ್ ಹಾಫ್ ನೋಡ್ತಾರೆ ಅಷ್ಟೊಂದು ಮಜವಾಗಿರುತ್ತೆ ಅವರಿಬ್ಬರ ಕಾಂಬಿನೇಷನ್. ನಿಮ್ಮ ಡೈಲಾಗ್ಸ್ಗಳಲ್ಲಿ ಹೌದು, ನಾನು ಅದೇ ಕೆಲವೊಂದು ಕಾಂಬಿನೇಷನ್ಸೇ ಹಂಗಿರುತ್ತೆ. ಅವರಿಬ್ಬರದ್ದು ಒಂದು ಕಾಂಬಿನೇಷನ್, ಆ ಪೇರೇ ಅಷ್ಟು ಮುದ್ದಾಗಿದೆ. ಎಲ್ಲೋ ನಮ್ಮ ಅಕ್ಕಪಕ್ಕದಲ್ಲಿ ಮನೇಲಿರೋ ಅಂಥ ಒಂದು ಪೇರನ್ನ ಥರನೇ ಅನಿಸುತ್ತೆ. ಆ್ಯಂಡ್ ಅವರು ಇಬ್ಬರು ಕೂಡ ಅಭಿನಯಿಸಿರೋ ಅಂಥದ್ದು. ಅಂದರೆ ಅಷ್ಟು ನೈಜವಾದಂಥ ಒಂದು ಅಭಿನಯ. ಎಲ್ಲೂ ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತಲೇ ಅನಿಸಲ್ಲ, ಆ ಥರದ ಒಂದು ಅಭಿನಯ. ನಾನು ಬ್ಲೆಸ್ಡ್ ಅನಿಸುತ್ತೆ. ಯಾಕಂದ್ರೆ ನನ್ನ ಮೊದಲನೇ ಸಿನಿಮಾಗಿನೇ ಆ ಥರದ ಇಬ್ಬರು ಅದ್ಭುತ ಆ್ಯಕ್ಟರ್ಸ್ ಸಿಕ್ಕಿದ್ದು. ಆ್ಯಂಡ್ ರಾಧಿಕಾ ಪಂಡಿತ್ ಮೇಡಮ್ ಬಗ್ಗೆ ನಾವೇನು ಹೇಳೋ ಅಂಥದ್ದು ಏನಿಲ್ಲ. ಕನ್ನಡದ ಎಲ್ಲರಿಗೂ ಗೊತ್ತು ಅವ್ರು ಎಂಥ ಅದ್ಭುತ ನಟಿ ಅಂತ. ಆ್ಯಂಡ್ ನನ್ನ ಪಾತ್ರಕ್ಕೆ ಅವರು ಜೀವ ತುಂಬಿದ್ದಾರೆ. ಅದರಿಂದನೇ ಇವತ್ತು 10 ವರ್ಷ ಆದರೂ ಕೂಡ ಅದು ಅಷ್ಟೊಂದು ರಿಫ್ರೆಶಿಂಗ್ ಆಗಿ ಕಾಣಿಸ್ತಾ ಇದೆ. ಎಲ್ಲ ಒಂದು ಕಡೆ ಧ್ರುವ ಅವ್ರನ್ನ ಈ ಥರ ಲವರ್ ಬಾಯ್ ಕ್ಯಾರೆಕ್ಟರ್ ಮಿಸ್ ಮಾಡ್ಕೊತಾರೆ. ಮತ್ತೊಂದು ಏನಾದ್ರು ಪ್ಲಾನ್ಸ್ ಇದೆ ಈ ಥರ ತರಬೇಕು? ಅದನ್ನು ನೀವು ಅಭಿಮಾನಿಗಳು ಮತ್ತು ಮೀಡಿಯಾದವ್ರಿಗೆ ಗೆಳೆಯನ್ ಕೇಳಬೇಕು. ನಾವು ಅದನ್ನೇ ನೋಡ್ತಾ ಇದ್ವಿ. ಯಾಕಂತಂದರೆ ಎಲ್ಲೋ ಒಂದು ಕಡೆ ಇಷ್ಟು ಕ್ಯೂಟಾಗಿ ಮುದ್ದಾಗಿ ಅಭಿನಯಿಸಿದ್ದಾರೆ ಧ್ರುವ ಅವರು. ಆ್ಯಂಡ್ ಈ ಥರದ ರೋಲ್ಸ್ಗಳಲ್ಲಿ ಕಾಣಿಸ್ಕೊಂಡ್ರೆ ಖಂಡಿತ ಆ್ಯಸ್ ಅಭಿಮಾನಿಯಾಗಿ ನನಗೂ ಖುಷಿ ಆಗುತ್ತೆ.